ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. ಈ ದಿನ NMMS ಮತ್ತು NTSC ಪರೀಕ್ಷೆಯ ಸಿದ್ಧತೆಯ ವಿಡಿಯೋಗಳಲ್ಲಿ ನಾವಿದ್ದೀವಿ. ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಿ. ಸೊ ನನ್ನ ಚಾನಲ್ ಮೂಲಕ ತರಗತಿ 7, 8, 9, 10ನೇ ತರಗತಿಗೆ ಗದ್ಯ ಪದ್ಯ ಸಂಬಂಧಿತ ವಿಡಿಯೋಗಳಿದ್ದಾವೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. NMMS ಮತ್ತು NTSC ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ನೋಟ್ಸ್ ಮತ್ತು ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳು ಸಹಿತ ಇದ್ದಾವೆ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳಂತ ನಾನು ಭಾವಿಸಿದ್ದೀನಿ. ಸೊ ತಾವುಗಳು ಕೂಡ ವಿಡಿಯೋಗಳನ್ನು ನೋಡಿ ನಿಮಗೆ ಸಂಬಂಧಪಟ್ಟಂಥ ತರಗತಿಗಳದ್ದು ಇಷ್ಟ ಆದರೆ ಲೈಕ್ಗಳನ್ನು ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಾನು ಪತ್ರಿಕೆ 2ರಲ್ಲಿ NMMS ಮತ್ತು NTSC ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು 16 ಪ್ರಶ್ನೆಗಳನ್ನು ತಂದಿದ್ದೀನಿ. ಸೊ ನೋಡ್ಕೊಂಡು ಬರೋಣ ಯಾವಿದ್ದಾವೆ ಯಾವಿಲ್ಲ ಅಂತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಒಟ್ಟು 5 ಭಾಗಗಳಲ್ಲಿ 75 ಪ್ರಶ್ನೆಗಳನ್ನು ಮಾಡಿದ್ದೀವಿ. ಸೊ ಅವುಗಳನ್ನು ಸಹಿತ ನೋಡಿ ನಿಮ್ಮ ಪರೀಕ್ಷೆಗೆ ಒಂದು ಸಿದ್ಧತೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಇದಾಗಿದೆ ಅಂತಕ್ಕಂಥದ್ದು ಅಂದ್ಕೊಂಡಿದ್ದೀನಿ. ಈ ದಿನದ ಪ್ರಶ್ನೆ ಹೀಗಿದೆ. ಪ್ರಶ್ನೆ ಸಂಖ್ಯೆ 77. ಬಿಸಿಯಾದ ಗಾಳಿಯು ತಣ್ಣನೆಯ ಗಾಳಿಗಿಂತ ಡ್ಯಾಶ್ ಆಗಿರುತ್ತದೆ. ಬಿಸಿ ಗಾಳಿ ತಂಪಾದ ಗಾಳಿಗಿಂತ ಏನಾಗಿರುತ್ತೆ? ಆಯ್ಕೆ 1 ಹಗುರ, ಆಯ್ಕೆ 2 ಭಾರ, ಆಯ್ಕೆ 3 ವೇಗ, ಆಯ್ಕೆ 4 ನಿಧಾನ. ಹಾಗಾದರೆ ಬಿಸಿಯಾಗಿರ್ತಕ್ಕಂಥ ಗಾಳಿ ತಂಪಾದ ಗಾಳಿಗಿಂತ ಏನಾಗಿರತ್ತಪ್ಪ ಅಂದ್ರೆ ಬಹಳಷ್ಟು ಹಗುರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 78. ಮಾನ್ಸೂನ್ ಎಂಬ ಪದ ಈ ಪದದಿಂದ ಬಂದಿದೆ. ಹಾಗಾದ್ರೆ ಮಾನ್ಸೂನ್ ಅಂತಕ್ಕಂಥ ಪದ ಇದೆಯಲ್ಲ, ಅದು ಯಾವ ಪದದಿಂದ ಬಂದಿದೆ? ಆಯ್ಕೆ 1 ಮಾನಸ್, ಆಯ್ಕೆ 2 ಮೌಸಮ್, ಆಯ್ಕೆ 3 ಮಾನ್ಸನ್, ಆಯ್ಕೆ 4 ಮೋಸಸ್. ಹಾಗಾದ್ರೆ ಮಾನ್ಸೂನ್ ಅಂತಕ್ಕಂಥ ಪದ ಇದೆಯಲ್ಲ ವಿದ್ಯಾರ್ಥಿಗಳೇ, ಈ ಪದವು ಆಯ್ಕೆ 2 ಮೌಸಮ್ ಅಂತಕ್ಕಂಥ ಪದದಿಂದ ಬಂದಿದೆ. ಎಸ್, ಮುಂದಿನ ಪ್ರಶ್ನೆ ಬಂತು. ಮಾನ್ಸೂನ್ ಪದ ಈ ಭಾಷೆಯಿಂದ ಬಂದಿದೆ. ಹಾಗಾದ್ರೆ ಮಾನ್ಸೂನ್ ಅಂತಕ್ಕಂಥ ಪದ ಇದು ಮೂಲತಃ ಯಾವ ಭಾಷೆಯಿಂದ ಬಂದಿದೆ? ಆಯ್ಕೆ 1 ಲ್ಯಾಟಿನ್, ಆಯ್ಕೆ 2 ಇಂಗ್ಲಿಷ್, ಆಯ್ಕೆ 3 ರೋಮ್, ಆಯ್ಕೆ 4 ಅರೇಬಿಕ್. ಮಾನ್ಸೂನ್ ಅಂತಕ್ಕಂಥ ಪದ ಇದೆಯಲ್ಲ ವಿದ್ಯಾರ್ಥಿಗಳೇ, ಅದು ಆಯ್ಕೆ ಸಂಖ್ಯೆ 4 ಅರೇಬಿಕ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದ ಆಗಿದೆ. ಮುಂದಿನ ಒಂದು ಪ್ರಶ್ನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಅದು ಮೌಸಮ್ ಪದದ ಅರ್ಥ ಏನು? ಹಾಗಾದ್ರೆ ಮಾನ್ಸೂನ್ ಅಂತಕ್ಕಂಥ ಪದ ಮೌಸಮ್ ಅಂತಕ್ಕಂಥ ಪದದಿಂದ ಬಂದಿದೆ. ಈ ಮೌಸಮ್ ಅಂತಕ್ಕಂಥದ್ದು ಪದ ಅರಬಿಕ್ ಭಾಷೆಯದಾಗಿದೆ. ಹಾಗಾದ್ರೆ ಮೌಸಮ್ ಇದರ ಅರ್ಥ ಏನಾಗುತ್ತೆ? ಆಯ್ಕೆ 1 ಮಳೆ, ಆಯ್ಕೆ 2 ಗಾಳಿ, ಆಯ್ಕೆ 3 ಋತು, ಆಯ್ಕೆ 4 ಪಕ್ಷ. ಅರಬಿಕ್ ಭಾಷೆಯಲ್ಲಿರ್ತಕ್ಕಂಥ ಮೌಸಮ್ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಋತು ಅಂತ ಆಗತ್ತೆ. ಪ್ರಶ್ನೆ 81. ಬೃಹತ್ ಚಂಡಮಾರುತಗಳು ಈ ಎತ್ತರದಲ್ಲಿ ಬಿರುಸಾಗಿ ಗಾಳಿಯನ್ನ ಬೀಸುತ್ತವೆ. ಬೃಹತ್ ಆಕಾರದ ಚಂಡಮಾರುತಗಳು ಎಷ್ಟು ಎತ್ತರದಲ್ಲಿ ಬಿರುಗಾಳಿಯನ್ನ ಬೀಸ್ತವೆ ಅಂತಕ್ಕಂಥನ್ನ ಹೇಳಬೇಕು. ಆಯ್ಕೆ 1 5ರಿಂದ 10 ಕಿಲೋಮೀಟರ್, ಆಯ್ಕೆ 2 6ರಿಂದ 12 ಕಿಲೋಮೀಟರ್, ಆಯ್ಕೆ 3 10ರಿಂದ 15 ಕಿಲೋಮೀಟರ್, ಆಯ್ಕೆ 4 15ರಿಂದ 20 ಕಿಲೋಮೀಟರ್. ಹಾಗಾದರೆ ಬೃಹತ್ ಚಂಡಮಾರುತಗಳು ಸುಮಾರು 10ರಿಂದ 15 ಕಿಲೋಮೀಟರ್ ಎತ್ತರದಲ್ಲಿ ಬಿರುಸಾಗಿ ಗಾಳಿಯನ್ನು ಬೀಸ್ತವೆ. ಆಯ್ಕೆ 3 10ರಿಂದ 15 ಕಿಲೋಮೀಟರ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಪ್ರಶ್ನೆ 82. ಚಂಡಮಾರುತವನ್ನು ಅಮೆರಿಕ ಖಂಡದಲ್ಲಿ ಈ ಹೆಸರಿನಿಂದ ಕರೀತಾರೆ. ಹಾಗಾದ್ರೆ ಯಾವ ಹೆಸರಿನಲ್ಲಿ ಚಂಡಮಾರುತವನ್ನು ಅಮೆರಿಕದಲ್ಲಿ ಕರೀತಾರೆ? ಆಯ್ಕೆ 1 ಟೈಫೂನ್, ಆಯ್ಕೆ 2 ಕರಿಕ್ರೇನ, ಆಯ್ಕೆ 3 ಹರಿಕ್ರೇನ, ಆಯ್ಕೆ 4 ಸೈಕ್ಲೋನ್. ಹಾಗಾದ್ರೆ ಅಮೆರಿಕ ಖಂಡದಲ್ಲಿ ಚಂಡಮಾರುತವನ್ನ ಯಾವ ಹೆಸರಿಂದ ಕರೀತಾರಪ್ಪ ಅಂದ್ರೆ ಹರಿಕ್ರೇನ್ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಪ್ರಶ್ನೆ 83 ಬಂತು.
ಹಾಗಾದ್ರೆ ಇವೇ ಚಂಡಮಾರುತವನ್ನ ಜಪಾನ್ ದೇಶದಲ್ಲಿ ಯಾವ ಹೆಸರಿನಿಂದ ಕರೀತಾರೆ? ಆಯ್ಕೆ 1 ಟೈಫೂನ್, ಆಯ್ಕೆ 2 ಕರಿಕ್ರೇನ, ಆಯ್ಕೆ 3 ಹರಿಕ್ರೇನ, ಆಯ್ಕೆ 4 ಸೈಕ್ಲೋನ್. ಹಾಗಾದ್ರೆ ಜಪಾನ್ ದೇಶದಲ್ಲಿ ಚಂಡಮಾರುತಗಳನ್ನ ಬೀಸ್ತಾವಲ್ಲ ಇವುಗಳಿಗೆ ಟೈಫೂನ್ ಅಂತ ಕರೀತಾರೆ. ಟೈಫೂನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 84, ಟಾರ್ನೂಡ್ ಅಂದರೆ ಏನು? ಸೊ ಟಾರ್ನೂಡ್ ಅಂದ್ರೆ ಯಾವುದಕ್ಕೆ ನಾವು ಕರಿತೀವಿ? ಆಯ್ಕೆ 1 ಮಾರುತ, ಆಯ್ಕೆ 2 ಬಿರುಗಾಳಿ, ಆಯ್ಕೆ 3 ಚಂಡಮಾರುತ, ಆಯ್ಕೆ 4 ಸುಂಟರ ಗಾಳಿ. ಹಾಗಾದ್ರೆ ಟಾರ್ನೂಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆಯ್ಕೆ ಸಂಖ್ಯೆ 4 ಸುಂಟರ ಗಾಳಿ. ಸೊ ಸುಂಟರ ಗಾಳಿಗೆ ಟಾರ್ನೂಡ್ ಅಂತ ಕರೀತಾರೆ. ಪ್ರಶ್ನೆ 85 ಬಂತು, ಭಾರತೀಯ ಹವಾಮಾನ ಇಲಾಖೆ ಎಲ್ಲಿದೆ? ಈ ಭಾರತೀಯ ಹವಾಮಾನ ಇಲಾಖೆ ಯಾವ ಒಂದು ಸ್ಥಳದಲ್ಲಿ ಇದೆ? ಆಯ್ಕೆ 1 ಕೋಲ್ಕತ್ತಾ, ಆಯ್ಕೆ 2 ಮುಂಬೈ, ಆಯ್ಕೆ 3 ನವದೆಹಲಿ, ಆಯ್ಕೆ 4 ಬೆಂಗಳೂರು. ಹಾಗಾದ್ರೆ ಭಾರತೀಯ ಹವಾಮಾನ ಇಲಾಖೆ ಎಲ್ಲಿದೆಪ್ಪ ಅಂತಂದ್ರೆ ಆಯ್ಕೆ ಸಂಖ್ಯೆ 3 ನವದೆಹಲಿಯಲ್ಲಿ ಇದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇದೆ. ಪ್ರಶ್ನೆ 86, ಎರೆಹುಳದ ಉಸಿರಾಟದ ಅಂಗ. ಹಾಗಾದ್ರೆ ಎರೆಹುಳುಗಳು ಯಾವುದರ ಮೂಲಕ ಉಸಿರಾಟವನ್ನು ನಡೆಸ್ತವೆ? ಆಯ್ಕೆ 1 ಕಿವಿರು, ಆಯ್ಕೆ 2 ಚರ್ಮ, ಆಯ್ಕೆ 3 ಬಾಯಿ, ಆಯ್ಕೆ 4 ಮೂಗು. ಹಾಗಾದ್ರೆ ಎರೆಹುಳಗಳ ಉಸಿರಾಟದ ಅಂಗ ಏನಪ್ಪ ಅಂದ್ರ ಆಯ್ಕೆ ಸಂಖ್ಯೆ 2 ಚರ್ಮ. ಇದು ಸರಿಯಾಗಿರತಕ್ಕಂಥ ಉತ್ತರ ಆಗಿತ್ತು. ಪ್ರಶ್ನೆ 87ಕ್ಕೆ ಹೋಗೋಣ. ಒಬ್ಬ ವಯಸ್ಕ ಮನುಷ್ಯನ ಸರಾಸರಿ ಉಸಿರಾಟದ ದರ ಎಷ್ಟಿರುತ್ತೆ? ಒಬ್ಬ ವಯಸ್ಕ ಮನುಷ್ಯನ ಸರಾಸರಿ ಉಸಿರಾಟ ನಿಮಿಷಕ್ಕೆ ಎಷ್ಟಿರುತ್ತೆ? ಆಯ್ಕೆ 1 12 ರಿಂದ 14, ಆಯ್ಕೆ 2 15 ರಿಂದ 18, ಆಯ್ಕೆ 3 10 ರಿಂದ 15, ಆಯ್ಕೆ 4 15 ರಿಂದ 20 ಬಾರಿ ಪ್ರತಿ ನಿಮಿಷಕ್ಕೆ. ಹಾಗಾದ್ರೆ ಒಬ್ಬ ಮನುಷ್ಯನ ನಿಮಿಷಕ್ಕೆ ಸರಾಸರಿ ಉಸಿರಾಟದ ದರ 15 ರಿಂದ 18 ಬಾರಿ ಏನಾಗಿರ್ತದಪ್ಪ ಅಂದ್ರೆ ಇರ್ತದೆ. ಪ್ರಶ್ನೆ 88ಕ್ಕೆ ಹೋಗೋಣ. ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಕಾರ್ಯಾತ್ಮಕ ಘಟಕಕ್ಕೆ ಏನಂತ ಕರೀತಾರೆ? ಇವು ಜೀವಿಗಳ ದೇಹದ ಅತಿ ಸಣ್ಣದಾಗಿರ್ತಕ್ಕಂಥ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳೇ ಆಗಿದ್ದಾವೆ. ಇವುಗಳಿಗೆ ಏನಂತೀವಿ? ಆಯ್ಕೆ 1 ಕೋಶ ಪೊರೆ, ಆಯ್ಕೆ 2 ಕೋಶ ಭಿತ್ತಿ, ಆಯ್ಕೆ 3 ಜೀವಕೋಶ, ಆಯ್ಕೆ 4 ಕಣದಂಗ. ಹಾಗಾದ್ರೆ ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಕಾರ್ಯಾತ್ಮಕ ಘಟಕಕ್ಕೆ ಏನಂತ ಕರೀತಾರೆ? ಆಯ್ಕೆ ಸಂಖ್ಯೆ 3 ಜೀವಕೋಶ ಅಂತ ಕರೀತಾರೆ. ಪ್ರಶ್ನೆ 89ಕ್ಕೆ ಹೋಗೋಣ. ಮಡಿಕೆಗಾಗ್ಲಿ ಆಟಿಕೆ ಮತ್ತು ಮೂರ್ತಿ ಮಾಡಲಿಕ್ಕೆ ಯಾವ ಪ್ರಕಾರದ ಮಣ್ಣನ್ನು ಬಳಸ್ತಾರೆ? ಓಕೆ, ಹಾಗಾದ್ರೆ ಅದು ಯಾವುದಪ್ಪ ಅಂತಂದ್ರೆ ಆಯ್ಕೆ 1 ಕಪ್ಪು ಮಣ್ಣು, ಆಯ್ಕೆ 2 ಕೆಂಪು ಮಣ್ಣು, ಆಯ್ಕೆ 3 ಮರಳು ಮಣ್ಣು, ಆಯ್ಕೆ 4 ಜೇಡಿ ಯುಕ್ತ ಮಣ್ಣು. ಹಾಗಾದ್ರೆ ಮಡಿಕೆ ಆಟಿಕೆ ಮತ್ತು ಮೂರ್ತಿ ಮಾಡಲಿಕ್ಕೆ ಜೇಡಿ ಯುಕ್ತ ಮಣ್ಣನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಈ ವಿಡಿಯೋದ ಕಡೆಯ ಪ್ರಶ್ನೆ ಇದೆ, ಮಣ್ಣಿನಲ್ಲಿ ಸತ್ತು ಕೊಳೆತಿರುವ ವಸ್ತುಗಳನ್ನ ಏನಂತ ಕರೀತಾರೆ? ಸೊ ಮಣ್ಣಿನಲ್ಲಿ ಸತ್ತು ಕೊಳೆತಿರತಕ್ಕಂಥ ವಸ್ತುಗಳಿಗೆ ಏನಂತ ಕರೀತಾರೆ? ಆಯ್ಕೆ 1 ಅಲ್ಗೆ, ಆಯ್ಕೆ 2 ಹ್ಯೂಮಸ್, ಆಯ್ಕೆ 3 ಕೊಳೆತಿನಿ, ಆಯ್ಕೆ 4 ಬ್ಯಾಕ್ಟೀರಿಯಾ. ಹಾಗಾದ್ರೆ ಮಣ್ಣಿನಲ್ಲಿ ಕೊಳೆತಿರ್ತಕ್ಕಂಥ ವಸ್ತುಗಳನ್ನ ಹ್ಯೂಮಸ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಪ್ರಶ್ನೆ 91, ಕಲ್ಲಿನ ಕಣಗಳು ಮತ್ತು ಹ್ಯೂಮಸ್ಗಳ ಮಿಶ್ರಣಕ್ಕೆ ಏನಂತ ಕರೀತಾರೆ? ಸೊ ಆಯ್ಕೆ 1 ಮಣ್ಣು, ಆಯ್ಕೆ 2 ಶಿಲೆ, ಆಯ್ಕೆ 3 ಮರಳು, ಆಯ್ಕೆ 4 ಕೆಳೆತಿನಿ. ಕಲ್ಲಿನ ಕಣಗಳು ಮತ್ತು ಹ್ಯೂಮಸ್ನ ಮಿಶ್ರಣಕ್ಕೆ ಮಣ್ಣು ಅಂತ ಕರೀತಾರೆ. ಗ್ಲೂಕೋಸ್ ವಿಭಜನೆಯಿಂದ ಯಾವ ಆಮ್ಲ ಉತ್ಪತ್ತಿ ಆಗುತ್ತದೆ? ಗ್ಲೂಕೋಸ್ನ ವಿಭಜನೆಯಿಂದ 1 ಅಮೈನೋ ಆಮ್ಲ, 2 ಲ್ಯಾಕ್ಟಿಕ್ ಆಮ್ಲ, 3 ಗ್ಲೂಕೋಸ್ ಆಮ್ಲ, 4 ಲಿಕ್ವಿಡ್ ಆಮ್ಲ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಲ್ಯಾಕ್ಟಿಕ್ ಆಮ್ಲ.